ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕದನ ತೀವ್ರವಾಗಿರೋದು ಗೊತ್ತೇ ಇದೆ. ಮುಂದಿನ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಸಜ್ಜಾಗ್ತಾ ಇದೆ. ಹೈಕಮಾಂಡ್ ಆದೇಶದಂತೆ ಕಾಂಗ್ರೆಸ್ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ನಾಯಕರು ಅಣಿಯಾಗ್ತಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ತಯಾರಿ ನಡೆಸಲಾಗಿದೆ. ಫೇಕ್ ಎನ್ಕೌಂಟರ್ ಪ್ಲಾನ್ ಮಾಡಿದ್ದಾಗಿ ಆ ಬಗ್ಗೆ ದೂರಲ್ಲಿ ಉಲ್ಲೇಖ ಮಾಡಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದೇ ವಿಚಾರವನ್ನ ಈಗ ಮೆನ್ಷನ್ ಮಾಡೋ ಮೂಲಕ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗ್ತಿದ್ದಾರೆ. ಕೇಂದ್ರ ಗೃಹ ಇಲಾಖೆಗೂ ಕೂಡ ಈ ಬಗ್ಗೆ ಪತ್ರ ಬರೆಯೋದಕ್ಕೆ ಪ್ಲಾನ್. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರ ಬೇರೆ ಬೇರೆ ಊರುಗಳಿಗೆ ಅವ್ರನ್ನ ಅಲ್ದಾಡಿಸಿದ್ದು, ತಲೆಗೆ ಏಟಾದ್ರೂ ಕೂಡ ಆ ಕಡೆ ಗಮನ ಹರಿಸದೆ ಹೋಗಿರೋದು, ಇದೆಲ್ಲವೂ ಕೂಡ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡುವಂತಹ ಪ್ಲಾನ್ ಇದು. ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ಸಿಟಿ ರವಿ ಮೇಲಿನ ಹಲ್ಲೆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ರೆಡಿ ಆಗಿದೆ. ಪರಿಷತ್ ಸದಸ್ಯ ಸಿಟಿ ರವಿ ದೂರು ಕೊಟ್ಟರು ಕೂಡ ಸರ್ಕಾರದ ನಿರ್ಲಕ್ಷ್ಯ ಅಂತ ಭಾವಿಸೋದು. ಇನ್ನು ಸಿಟಿ ರವಿ ಫೇಕ್ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ದಾಗಿ ಆರೋಪವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ. ಪೊಲೀಸರ ವರ್ತನೆಯ ಬಗ್ಗೆ ವಿಸ್ತೃತ ದೂರು ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಗೃಹ ಇಲಾಖೆಗೂ ಕೂಡ ಪತ್ರ ಬರೆಯಲಿದೆ ರಾಜ್ಯ ಬಿಜೆಪಿ ಪಡೆ. ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ರಾಜ್ಯದಲ್ಲಿ ಅಂತ ಬಿಂಬಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಬಿಜೆಪಿ ನಾಯಕರಿಂದ ಅಂತಿಮ ಚರ್ಚೆ ನಡೆಸಿ ಈ ಹೋರಾಟದ ಬಗ್ಗೆ ಪ್ಲಾನ್ ರೆಡಿ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.